ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಸಂಚಿಕೆಯಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ 2023ರ ಪ್ರಶ್ನೆ ಪತ್ರಿಕೆಯನ್ನ ವಿವರಣೆಯೊಂದಿಗೆ ಬಿಡಿಸೋಣ ಸ್ನೇಹಿತರೆ. ಇನ್ನೇನು ಈ ಒಳ ಮೀಸಲಾತಿ ಎನ್ನುವ ಗೊಂದಲದೊಂದಿಗೆ ಇದುವರೆಗೆ ಯಾವ ನೇಮಕಾತಿ ಕೂಡ ಈ ಕರ್ನಾಟಕ ಸರ್ಕಾರದ ಕಡೆಯಿಂದ ಆಗಿಲ್ಲ. ಹಾಗಾಗಿ ಎಷ್ಟೋ ವಿದ್ಯಾರ್ಥಿಗಳು ಇತ್ತೀಚೆಗೆ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮುಂದೇನೂ ಮಾಡ್ತಾರೆ ಅನ್ನುವ ಮುನ್ಸೂಚನೆ ಇದೆ. ಮುಂದೆ ಮಾಡಿದರೆ ಎಲ್ಲರೂ ಕೈ ಜೋಡಿಸಿ ನೇಮಕಾತಿ ಪ್ರಾರಂಭಿಸಿ ವಯೋಮಿತಿ ಹೆಚ್ಚಿಸಿ ಎನ್ನುವ ಸ್ಲೋಗನ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಬೆಂಬಲ ಕೊಡಬೇಕು. ಬೆಂಬಲ ಕೊಟ್ಟು ಅತಿ ಬೇಗನೆ ಎಲ್ಲ ಇಲಾಖೆಯ ನೇಮಕಾತಿಗಳನ್ನ ಪ್ರಾರಂಭಿಸಬೇಕಂತೇಳಿ ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನನ್ನದೊಂದು ಮನವಿ. ಬನ್ನಿ, ಮೊದಲನೇ ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಯಾವುದು ಪ್ರಸ್ತುತ ಮೂಲಭೂತ ಹಕ್ಕು ಅಲ್ಲ? ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಬಹಳ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ, ಆಸ್ತಿಯ ಹಕ್ಕು. ಆಸ್ತಿಯ ಹಕ್ಕು ಪ್ರಸ್ತುತ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ. ಅಂದ್ರೆ ಈ ಮೂಲಭೂತ ಹಕ್ಕುಗಳ ಬಗ್ಗೆ ನೋಡೋದಾದ್ರೆ ಏನ್ ನೋಡಬಹುದು ಅಂದ್ರೆ, ಈ ಸಂವಿಧಾನದ 3ನೇ ಭಾಗದಲ್ಲಿ ಈ ಮೂಲಭೂತ ಹಕ್ಕನ್ನ ನಾವು ಕಾಣಬಹುದು. ಯಾವುದು? ಸಂವಿಧಾನದ 3ನೇ ಭಾಗದಲ್ಲಿ ಈ ಮೂಲಭೂತ ಹಕ್ಕುಗಳನ್ನು ಕಾಣಬಹುದು. 12ರಿಂದ 35ನೇ ವಿಧಿಯವರೆಗೂ ಮೂಲಭೂತ ಹಕ್ಕುಗಳನ್ನು ನಾವು ಕಾಣಬಹುದು. ಹಾಗಾದ್ರೆ ಎಷ್ಟು ಮೂಲಭೂತ ಹಕ್ಕುಗಳಿವೆ ಎಂಬುದು ಪ್ರಶ್ನೆ ಆದ್ರೆ, ಎಷ್ಟು ಮೂಲಭೂತ ಹಕ್ಕುಗಳಿವೆ ಎಂಬುದು ಪ್ರಶ್ನೆ ಆದ್ರೆ 6 ಮೂಲಭೂತ ಹಕ್ಕುಗಳನ್ನು ನಾವು ಈ ನಮ್ಮ ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳನ್ನು ನಾವು ಕಾಣಬಹುದು. ಹಾಗಾದ್ರೆ ಈ ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕಿನಿಂದ ತೆಗೆದು ಹಾಕಲಾಗಿದ್ದು ಯಾವಾಗ? ಪ್ರಶ್ನೆ ಆಗಬಹುದು. ಯಾವಾಗ ತೆಗೆದು ಹಾಕಲಾಯಿತು? ಎಷ್ಟನೇ ಇಸ್ವಿ? ಯಾವ ತಿದ್ದುಪಡಿ ಅಂತಂದ್ರೆ ಸಂವಿಧಾನದ 44ನೇ ತಿದ್ದುಪಡಿ. ನೆನಪಿರಲಿ ಸ್ನೇಹಿತರೆ, 44ನೇ ತಿದ್ದುಪಡಿ 1978. 44ನೇ ತಿದ್ದುಪಡಿ 1978ರಲ್ಲಿ ಈ ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕಿನಿಂದ ತೆಗೆದು ಹಾಕಲಾಯಿತು. ತೆಗೆದು ಹಾಕಿ ಎಲ್ಲಿ ಸೇರ್ಪಡೆ ಮಾಡಿದ್ರು ಅಂದ್ರೆ 300A ವಿಧಿಯಲ್ಲಿ. 300A ಕಾನೂನಿನ ಹಕ್ಕನ್ನಾಗಿ ಮಾಡಲಾಯಿತು. ಕಾನೂನಿನ ಹಕ್ಕನ್ನಾಗಿ ಮಾಡಲಾಗ್ತತಿ. ಏನು? ಸರಿಯಾಗಿ ನೆನಪಿರಲಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಸ್ತಿಯ ಹಕ್ಕನ್ನ ತೆಗೆದುಹಾಕಿ 44ನೇ ತಿದ್ದುಪಡಿ 1978ರಲ್ಲಿ 300A ವಿಧಿಯಲ್ಲಿ ಇದನ್ನ ಕಾನೂನಿನ ಹಕ್ಕನ್ನಾಗಿ ಮಾಡಲಾಯಿತು. ಹಾಗಾದ್ರೆ ಎಷ್ಟು ಮೂಲಭೂತ ಹಕ್ಕುಗಳಿವೆ ಅಂದ್ರೆ 6 ಮೂಲಭೂತ ಹಕ್ಕುಗಳಿವೆ. ಯಾವುದು? ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು. ನೋಡಿ, ಸಮಾನತಾ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಯಾವುದು? ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. 6ನೇದು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. 32ನೇ ವಿಧಿಯಲ್ಲಿ ಈ ಸಂವಿಧಾನಿಕ ಪರಿಹಾರದ ಹಕ್ಕನ್ನ ನಾವು ಕಾಣಬಹುದು. ಹಾಗಾದ್ರೆ ಏನು ಸಂವಿಧಾನಾತ್ಮಕ ಪರಿಹಾರದ ಹಕ್ಕಂದ್ರೆ ಇದು ಬಹಳ ಇಂಪಾರ್ಟೆಂಟು. ಇದನ್ನ ಆಧುನಿಕ ಮನು ಅಥವಾ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಇದನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಈ ಸಂವಿಧಾನದ ಪರಿಹಾರ ಹಕ್ಕನ್ನ ಕರೆಯಲಾಗ್ತದೆ. ಇದರಲ್ಲಿ 5 ವಿಧದ ರಿಟ್ಗಳನ್ನು ನಾವು ಕಾಣಬಹುದು. 5 ವಿಧದ ರಿಟ್ಗಳನ್ನು ನಾವು ಕಾಣಬಹುದು. ಬನ್ನಿ, ಮುಂದಿನ ಪ್ರಶ್ನೆ, 2ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಆದರ್ಶ ಅನಿಲ ಸಮೀಕರಣದ ಭಾಗವಾಗಿಲ್ಲ? ನೋಡಿ, ಈ ತರ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ ಈ ತರ ಪ್ರಶ್ನೆಗಳನ್ನ ಇತ್ತೀಚಿನ ದಿನಗಳಲ್ಲಿ ಬಹಳ ಕೇಳ್ತಾರೆ. ಹಾಗಾಗಿ ಸೈನ್ಸು ಮತ್ತು ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಬಹಳ ಫೋಕಸ್ ಮಾಡಿ, ಹಾಗೆ ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ ಮೇಲೆ ಫೋಕಸ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಡಾಲ್ಟನ್ ಕಾನೂನು. ಇದು ಆದರ್ಶ ಅನಿಲದ ಸಮೀಕರಣದ ಭಾಗವಾಗಿಲ್ಲ. ಚಾರ್ಲ್ಸ್ ಕಾನೂನು, ಬಾಯ್ಲೆ ಕಾನೂನು, ಅವಗಾಡೋ ಕಾನೂನು ಇವೆಲ್ಲವೂ ಕೂಡ ಏನು ಈ ಆದರ್ಶ ಅನಿಲದ ಭಾಗ ಆದ್ರೆ, ಈ ಡಾಲ್ಟನ್ ಕಾನೂನು ಇದು ಪರಮಾಣು ಸಿದ್ಧಾಂತವನ್ನ ಮಂಡಿಸಿದನು. ಇದರಲ್ಲಿ ಪರಮಾಣು ಸಿದ್ಧಾಂತವನ್ನ ಮಂಡಿಸಿದರು. ಬನ್ನಿ, ಮುಂದಿನ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆ. ನಿಫಾ ವೈರಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ನೋಡಿ, ಪ್ರಶ್ನೆ ಓದುವಾಗ ಕೊನೆಯವರೆಗೂ ಕೂಡ ಬಹಳ ಕೇರ್ಫುಲಿ ಓದಬೇಕು. ಯಾಕಂದ್ರೆ ಇಲ್ಲಿ ನೋಡಿ, ತಪ್ಪಾಗಿದೆ ಎಂಬುದು ಕೊಟ್ಟಿದ್ದಾರೆ.
ತಪ್ಪಾಗಿದೆ. ಯಾವುದು ತಪ್ಪಾಗಿದೆ ಅಂದರೆ ಇದು ಜುನೋಟಿಕ್ ಕಾಯಿಲೆ ಆಗಿದೆ. ಇದು ಜುನೋಟಿಕ್ ಕಾಯಿಲೆ. ನಿಫಾ ವೈರಸ್ ಒಂದು ಜುನೋಟಿಕ್ ಕಾಯಿಲೆ. ಇದು ಸರಿ. ಇದು ಫ್ರೂಟ್ ಬಾವಲಿಗಳ ಪ್ರಾಣಿಗಳ ಕಣಿಜ ಆಗಿದೆ. ಫ್ರೂಟ್ ಅಂದರೆ ಇದು ಫ್ರೂಟ್ ಬಾವಲಿ ಅಂದರೆ ಹಣ್ಣುಗಳನ್ನು ತಿನ್ನುವ ಬಾವಲಿಗಳಿಂದ ಬರುತ್ತದೆ. ಇದು ಕೂಡ ಸರಿ ಇದೆ. ನೆನಪಿರಲಿ, ಹಣ್ಣುಗಳ ತಿನ್ನುವ ಬಾವಲಿಗಳಿಂದ ಕೂಡ ಬರ್ತದೆ. ಇದು ಸರಿಯಾಗಿದೆ. ಮತ್ತು ಇದು 2023ರಲ್ಲಿ ಮೊದಲ ಬಾರಿಗೆ ಕೇರಳದಲ್ಲಿ ಸಂಭವಿಸಿತು ಎಂಬುದು ಇದು ಆಗಿದೆ. ಕೇರಳದಲ್ಲಿ ಸಂಭವಿಸಿತು. ಇದು ತಪ್ಪು. ಇದು ಕೇರಳದಲ್ಲಿ ಸಂಭವಿಸಿದೆ, ಆದರೆ 2023ರಲ್ಲಿ ಮೊದಲ ಬಾರಿಗೆ ಸಂಭವಿಸಿದಿಲ್ಲ. ಇವುಗಳಲ್ಲಿ ಯಾವುದು ಅಲ್ಲ ಎಂಬುದಿದೆ. ಇದು ಆಯ್ಕೆ ಸಿ. ಇದಕ್ಕೆ ಸರಿಯಾದ ಉತ್ತರ. ಇದು ತಪ್ಪಾಗಿದೆ. ಕಾರಣ ಏನಂದರೆ ನಿಫಾ ವೈರಸ್ಸು ಪ್ರಾಣಿಗಳಿಂದ ಹರಡುವ ರೋಗ. ಇದೊಂದು RNA ವಿಧದ ವೈರಸ್. ಇದ್ಯಾವುದು? RNA ವಿಧದ ವೈರಸ್. RNA ವಿಧದ ವೈರಸ್ ಇದು ನಿಫಾ ವೈರಸ್ ಆಗಿದೆ. ಇದು 2001ರಲ್ಲಿ, ನೆನಪಿರಲಿ, ಮುಂದೆ ಪ್ರಶ್ನೆ ಆಗ್ಬೋದು, 2001ರಲ್ಲಿ ನಿಫಾ ಪ್ರಕರಣ ಎಲ್ಲಿ ಫಸ್ಟ್ ಬಂತಂದರೆ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಕಾಣಿಸ್ತತಿ. 2018ರಲ್ಲಿ ಕೇರಳದಲ್ಲಿ ಕಾಣಿಸ್ತತಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಕೇರಳದಲ್ಲಿ ಸಂಭವಿಸಿಲ್ಲ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ, ಭಾರತದಲ್ಲಿ ಅವಿಶ್ವಾಸ ನಿರ್ಣಯವನ್ನು ಅಂಗೀಕರಿಸಲು ಯಾವ ಬಹುಮತ ಬೇಕು ಎಂಬುದು ಇದು ನೋಡಿ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಮುಂದೆ ಪ್ರಶ್ನೆ ಆಗಬಹುದು. ಭಾರತದಲ್ಲಿ ಅವಿಶ್ವಾಸ ನಿರ್ಣಯವನ್ನು ಅಂಗೀಕರಿಸಲು ಯಾವ ಬಹುಮತ ಬೇಕು ಎಂಬುದು ಈ ಪ್ರಶ್ನೆಯ ಅರ್ಥವಾಗಿದೆ. ಹಾಗಾದರೆ ಸರಳ ಬಹುಮತನೋ, ಸಂಪೂರ್ಣ ಬಹುಮತದ ಅಗತ್ಯವಿದೆಯೋ, ಪರಿಣಾಮಕಾರಿ ಬಹುಮತದ ಅಗತ್ಯವಿದೆಯೋ, ವಿಶೇಷ ಬಹುಮತದ ಅಗತ್ಯವಿದೆಯೋ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಅವಿಶ್ವಾಸವನ್ನು ಮಂಡನೆ ನಾವು ಮಾಡ್ತೀವಿ ಅಂದರೆ ಸರಳ ಬಹುಮತ ಸಾಕು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸರಳ ಬಹುಮತ ಸಾಕು. ಭಾರತದಲ್ಲಿ ಅವಿಶ್ವಾಸ ನಿರ್ಣಯವನ್ನು ನಾವು ಸರಳ ಬಹುಮತದಿಂದ ಅಂಗೀಕರಿಸಬಹುದು. ಸರ್ಕಾರವು ಬಹುಮತವನ್ನು ಕಳೆದುಕೊಂಡಿದೆ. ನೋಡಿ, ಒಂದು ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು, ಅದು ಬಹುಮತವನ್ನು ಕಳೆದುಕೊಂಡಿದೆ ಎಂದು ಗೊತ್ತಾದಾಗ, ವಿರೋಧ ಪಕ್ಷವು ಭಾವಿಸಿದಾಗ ಲೋಕಸಭೆಯಲ್ಲಿ ಅವಿಶ್ವಾಸ ಮಂಡನೆಯನ್ನು ಮಾಡ್ತಾರೆ. ಅವಿಶ್ವಾಸನ ಮಂಡನೆ ಮಾಡೋಕ್ಕೆ ಸರಳ ಬಹುಮತ ಅಂದರೆ ಸಿಂಪಲ್ ಮೆಜಾರಿಟಿ ಸಾಕು. ಮುಂದಿನ ಪ್ರಶ್ನೆ, ಲೋಕಸಭೆಯಲ್ಲಿ ವಿವಿಧ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆಯು ಯಾವ ಆಧಾರದ ಮೇಲೆ ಮಾಡಲಾಗುತ್ತದೆ ಎಂಬುದು ಈ ಪ್ರಶ್ನೆ. ಯಾವ ಆಧಾರದ ಮೇಲೆ ಮಾಡಲಾಗ್ತದೆ ಎಂಬುದು, ಏನು ಸಮುದಾಯನೋ, ಭಾಷೆ ಆಧಾರದ ಮೇಲೆ ನಾವು ಲೋಕಸಭೆ ಸ್ಥಾನನ ಹಂಚಿಕೆ ಮಾಡ್ತೀವೋ, ಪ್ರದೇಶದ ಆಧಾರದ ಮೇಲೆ ಮಾಡ್ತೀವೋ, ಜನಸಂಖ್ಯೆ ಆಧಾರದ ಮೇಲೆ ಮಾಡ್ತೀವೋ ಎಂಬುದು ಈ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ಯಾವುದೇ ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ನಾವು ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಯಾವುದೇ ಚುನಾವಣೆಗೆ ನಾವು ಏನಾದರೂ ಸ್ಥಾನಗಳನ್ನು ಹಂಚಿಕೆ ಮಾಡ್ಬೇಕಂದ್ರೆ ಜನಸಂಖ್ಯೆ ಆಧಾರದ ಮೇಲೆ, ನೆನಪಿರಲಿ, ಜನಸಂಖ್ಯೆ ಆಧಾರದ ಮೇಲೆ ನಾವು ಸ್ಥಾನಗಳನ್ನು ಹಂಚಿಕೆ ಮಾಡಲಾಗ್ತದೆ. ಸಂವಿಧಾನದ 81ನೇ ವಿಧಿ ಏನು? 81ನೇ ವಿಧಿಯು ವಿವಿಧ ರಾಜ್ಯಗಳಿಗೆ ಸ್ಥಾನಗಳನ್ನು ಹಂಚಿಕೆ ಮಾಡಲಾಗ್ತದೆ. ಅಂದರೆ ಇವಾಗ ಲೋಕಸಭೆಯಲ್ಲಿ 543 ಸ್ಥಾನಗಳು, ಸದಸ್ಯ ಸ್ಥಾನಗಳನ್ನು ನಿಗದಿ ಮಾಡಲಾಗಿದ್ದು, ಉತ್ತರ ಪ್ರದೇಶ ನೋಡಿ, ಲೋಕಸಭೆಯಲ್ಲಿ ಉತ್ತರ ಪ್ರದೇಶ 80 ಸ್ಥಾನಗಳಿದ್ದು ಅತಿ ಹೆಚ್ಚು ಸ್ಥಾನಗಳನ್ನು ಉತ್ತರ ಪ್ರದೇಶ ಹೊಂದಿದ್ದು. ಹಾಗಾದರೆ ಕರ್ನಾಟಕ ರಾಜ್ಯವು ಎಷ್ಟು ಲೋಕಸಭೆ ಸ್ಥಾನವನ್ನು ಹೊಂದಿದೆ ಅಂದರೆ 28 ಲೋಕಸಭೆ ಸ್ಥಾನವನ್ನು ಕರ್ನಾಟಕ ಹೊಂದಿದೆ. ಇದನ್ನು ಜನಸಂಖ್ಯೆ ಆಧಾರದ ಮೇಲೆ ನಿಗದಿಪಡಿಸಲಾಗಿದೆ. ಮುಂದಿನ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಭಾರತ ಸಂವಿಧಾನವು ಯಾವ ದಿನ ಜಾರಿಗೆ ಬಂದಿತ್ತು? ನೋಡಿ, ಭಾರತ ಸಂವಿಧಾನ ಕ್ಯಾಸುವಲ್ ಆಗಿ ಯಾವ ದಿನ ಜಾರಿಗೆ ಅಂತೇಳಿ ಪ್ರಶ್ನೆ ಕೇಳಿದರೆ 49 ಜನವರಿ 26, 26ನೇ ನವೆಂಬರ್ 49, ಜನವರಿ 26 1950, 26ನೇ ನವೆಂಬರ್ 1950 ಎಂಬುದು ಈ ಪ್ರಶ್ನೆ ಕೇಳಿದರೆ. ಈ ಪ್ರಶ್ನೆಯಲ್ಲಿ ಬಹಳ ಕನ್ಫ್ಯೂಸ್ ಇದೆ. ಯಾಕಂದರೆ 1949 ನವೆಂಬರ್ 26ರಂದು ನೋಡಿ, ಇದು 26ರಂದು ಅಂಗೀಕಾರಗೊಳ್ತತಿ. ನೆನಪಿರ್ಬೇಕು ನಿಮಗೆ, ಈ ದಿನಾಂಕದಂದು ಅಂಗೀಕಾರಗೊಳ್ತತಿ.
ಆದರೆ ಇಲ್ಲಿ ಕೇಳಿರೋ ಪ್ರಶ್ನೆ ಜಾರಿಗೆ ಬಂದಿತು ಎಂಬುದನ್ನು ಈ ಪ್ರಶ್ನೆ ಕೇಳಿದರೆ 1950 ಜನವರಿ 26ರಂದು ಸಂವಿಧಾನವು ಜಾರಿಗೆ ಬಂದಿತ್ತು. ನೋಡಿ ನೆನಪಿರಲಿ, ಇದು ಅಂಗೀಕಾರಗೊಂಡ ದಿನವಾದರೆ ಜಾರಿಗೆ ಬಂದ ದಿನ 1950 ಜನವರಿ 26. ಇದಕ್ಕೆ ಸರಿಯಾದ ಉತ್ತರ. ಹಾಗಾದರೆ ಜನವರಿ 26ರನ್ನೇ ಆಯ್ಕೆ ಮಾಡಿಕೊಳ್ಳಲು ಕಾರಣ ಏನು ಅಂದರೆ 1930 ಜನವರಿ 26ರಂದು ಪೂರ್ಣ ಸ್ವರಾಜ್ ದಿನವನ್ನು ಆಚರಿಸಿದ ಹಿನ್ನೆಲೆಯಲ್ಲಿ ಈ ಜನವರಿ 26ರನ್ನು ಆಯ್ಕೆ ಮಾಡಿಕೊಂಡು ಈ ಜನವರಿ 26ರಂದು ಸಂವಿಧಾನವನ್ನು ಜಾರಿಗೆ ತರಲಾಯಿತು. ಕನ್ಫ್ಯೂಸ್ ಮಾಡ್ಕೋಬೇಡಿ, ಅಂಗೀಕಾರಗೊಂಡಿದ್ದು 1949 ನವೆಂಬರ್ 26 ಆದರೆ ಪೂರ್ಣವಾಗಿ ಜಾರಿಗೆ ಬಂದಿದ್ದು ಜನವರಿ 26 ನವೆಂಬರ್ 1950ರಲ್ಲಿ ಜಾರಿಗೆ ಬರುತ್ತೆ. ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ. ಸಂಸತ್ತಿನ ಚುನಾವಣೆಗಳನ್ನು ನಡೆಸುವ ಸಂಪೂರ್ಣ ಪ್ರಕ್ರಿಯೆ. ನೋಡಿ, ಸಂಸತ್ತಿನ ಚುನಾವಣೆಗಳನ್ನು ನಡೆಸುವ ಸಂಪೂರ್ಣ ಪ್ರಕ್ರಿಯೆ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣವನ್ನು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ECI ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ವಹಿಸಲಾಗಿದೆ? ನೋಡಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಏನು ವಿಧಾನಸಭೆ ಮತ್ತು ಲೋಕಸಭೆ ಮತ್ತು ಇತರ ಎಲೆಕ್ಷನ್ಗಳು ಏನು ಡೆಲ್ಲಿ ಪಾಂಡಿಚೇರಿ ವಿಧಾನಸಭೆ ಎಲೆಕ್ಷನ್ಗಳು ಏನು ನಡೀತಾವೋ ಈ ಸಂಪೂರ್ಣ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣವನ್ನು ಎಲೆಕ್ಷನ್ ಕಮಿಷನ್ಗೆ ಯಾವ ವಿಧಿಯ ಅಡಿಯಲ್ಲಿ ನಾವು ವಹಿಸಲಾಗಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ನೋಡಿ, 370, 324, 30, 35 ಅಂತೇಳಿ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ, ಅದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ವಿಧಿ ಅಥವಾ ಕಾಲಂ 324ನೇ ವಿಧಿಯ ಪ್ರಕಾರ ಅಥವಾ ಕಲಂ ಪ್ರಕಾರ ಇಲೆಕ್ಷನ್ ಕಮಿಷನ್ಗೆ ಈ ಅಧಿಕಾರವನ್ನು ವಹಿಸಲಾಗಿದೆ. ಹಾಗಾದರೆ ಯಾವ ಭಾಗದಲ್ಲಿ ಸಂವಿಧಾನದ ಯಾವ ಭಾಗದಲ್ಲಿ ನಾವು ಚುನಾವಣೆಯನ್ನು ನೋಡ್ಬೋದಂದ್ರೆ 15ನೇ ಭಾಗ. ನೋಡಿ ನೆನಪಿರಲಿ, 15ನೇ ಭಾಗದಲ್ಲಿ 324ರಿಂದ 329. ನೋಡಿ ಸಿಂಪಲ್, 15ನೇ ಭಾಗ 324ರಿಂದ 329ನೇ ವಿಧಿಯವರೆಗೆ ಚುನಾವಣೆಗೆ ಸಂಬಂಧಿಸಿದಂತೆ ಅವಕಾಶವನ್ನು ಸಂವಿಧಾನದಲ್ಲಿ ಕಲ್ಪಿಸಲಾಗಿದೆ. ನೋಡಿ, ಕಲ್ಪಿಸಲಾಗಿದೆ. ಆದರೆ ಸಂವಿಧಾನದ 324ನೇ ವಿಧಿ ಪ್ರಕಾರ ಕೇಂದ್ರ ಚುನಾವಣಾ ಆಯೋಗವು ದೇಶದ ಚುನಾವಣೆ ನಡೆಸುವ ಜವಾಬ್ದಾರಿಯನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೇಂದ್ರ ಚುನಾವಣಾ ಆಯೋಗವು ದೇಶದ ಚುನಾವಣೆ ನಡೆಸುವ ಜವಾಬ್ದಾರಿಯನ್ನು ಹೊಂದಿದೆ, ಸಂವಿಧಾನಾತ್ಮಕವಾಗಿ ಹೊಂದಿದೆ. ಹಾಗಾದರೆ ಯಾವ್ಯಾವ ಚುನಾವಣೆಯನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೋಡ್ಕೊಳ್ತೈತಿ 324ನೇ ವಿಧಿ ಪ್ರಕಾರ ಅಂದರೆ ಭಾರತದ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು. ಈ ಎಲ್ಲ ಚುನಾವಣೆಗಳನ್ನು ಕೇಂದ್ರ ಚುನಾವಣಾ ಆಯೋಗವು ನೋಡ್ಕೊಳ್ತೈತಿ. ಹಾಗಾದರೆ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಯಾರು ನಡೆಸಿಕೊಡ್ತಾರೆ ಎಂಬುದು ಪ್ರಶ್ನೆ. ಆದರೆ ರಾಜ್ಯ ಚುನಾವಣಾ ಆಯೋಗ ಗ್ರಾಮ ಪಂಚಾಯಿತಿ ಎಲೆಕ್ಷನ್ನನ್ನು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ನಡೆಸಿ ಕೊಡುತ್ತದೆ ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. RTI ನೋಡಿ, ಇದು ಇಂಪಾರ್ಟೆಂಟು, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ. RTI ರೈಟ್ ಟು ಇನ್ಫಾರ್ಮೇಷನ್ ಮಾಹಿತಿ ಹಕ್ಕು ಕಾಯ್ದೆ 2005ರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ವಯಸ್ಸಿನ ಮಾನದಂಡಗಳು ಯಾವುವು? ನೋಡಿ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ರೈಟ್ ಟು ಇನ್ಫಾರ್ಮೇಷನ್ ಮಾಹಿತಿ ಹಕ್ಕು ಕಾಯ್ದೆ 2005ರ ಅಡಿಯಲ್ಲಿ ನಾವೇನು ಅರ್ಜಿಯನ್ನು ಸಲ್ಲಿಸ್ತೀವೋ ಅರ್ಜಿಯನ್ನು ಸಲ್ಲಿಸಲು ನಮಗೆ ಎಷ್ಟು ವಯಸ್ಸಿನ ಮಾನದಂಡಗಳು ಇರಬೇಕು ಎಂಬುದು ಈ ಪ್ರಶ್ನೆ ಆಗಿದೆ. 18 ವರ್ಷಗಳು ಮತ್ತು ಮೇಲ್ಪಟ್ಟವರು, 21 ವರ್ಷಗಳು ಮತ್ತು ಮೇಲ್ಪಟ್ಟವರು, ಹೆಂಗಸರಿಗೆ 18 ವರ್ಷಗಳು ಮತ್ತು ಮೇಲ್ಪಟ್ಟವರು, ಗಂಡಸರಿಗೆ 21 ವರ್ಷಗಳು ಮತ್ತು ಮೇಲ್ಪಟ್ಟವರು. ಡಿ, ವಯಸ್ಸಿನ ನಿಬಂಧನೆ ಇಲ್ಲ ಎಂಬುದು ಈ ಆಪ್ಷನ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ಇದಕ್ಕೆ ವಯಸ್ಸಿನ ನಿಬಂಧನೆ ಇಲ್ಲ. ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇದು. 2023ರ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆ ಆಗಿದೆ. ಇದು ಇತ್ತೀಚಿನ ನಡೆದಂತಹ ಪರೀಕ್ಷೆ ಆಗಿರೋದ್ರಿಂದ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಶ್ನೆ ಪತ್ರಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವಯಸ್ಸಿನ ನಿಬಂಧನೆ ಯಾಕಿಲ್ಲ ಅಂದರೆ ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ನಾವು ನೋಡೋಣ. ಮಾಹಿತಿ ಹಕ್ಕು ಕಾಯ್ದೆ 2005, ಮಾಹಿತಿ ಹಕ್ಕು ಕಾಯ್ದೆ 2005 ಅಕ್ಟೋಬರ್ 12ರಂದು, ನೋಡಿ ನೆನಪಿರಲಿ, ಅಕ್ಟೋಬರ್ 12ರಂದು ಜಾರಿಗೆ ತರಲಾಯಿತು. ಈ ಕಾಯ್ದೆ ಅನ್ವಯ
ಈ ಕಾಯ್ದೆ ಅನ್ವಯ ವಯಸ್ಸಿನ ವ್ಯಕ್ತಿಯು ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದೇ ವಯಸ್ಸಿನ ಅಂದರೆ ವಯಸ್ಸಿನ ನಿಬಂಧನೆಯನ್ನು ಈ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಮಾಡಲಾಗಿಲ್ಲ ಎಂಬುದು ಇದಕ್ಕೆ ಸರಿಯಾದ ಉತ್ತರ. ನೆನಪಿರಲಿ, ಇದು ಭಾಳ ಇಂಪಾರ್ಟೆಂಟು. 2005 ಅಕ್ಟೋಬರ್ 12ರಂದು ಜಾರಿಗೆ ಬಂತು. ವಯಸ್ಸಿನ ನಿಬಂಧನೆ ಕೂಡ ಇದರಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಅಲ್ಲಿ ಇಲ್ಲ. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಸಂಸತ್ತಿನ ಅಧಿವೇಶನದ ಮೊದಲ ವೇಳೆಯು ಅಥವಾ ಮೊದಲ ಗಂಟೆಯು, ನೋಡಿ ಇದು ನೋಡೋಕೆ ಇಷ್ಟಿದೆ, ಬಟ್ ಭಾಳ ಇಂಪಾರ್ಟೆಂಟ್, ಇದು ಭಾಳ ಸರಿ ರಿಪಿಟೇಷನ್ ಆಗಿದೆ. ಅಂದರೆ ಸಾಮಾನ್ಯವಾಗಿ ಸಂಸತ್ತಿನ ಅಧಿವೇಶನದ ಮೊದಲ ವೇಳೆ ಅಥವಾ ಮೊದಲ ಗಂಟೆಯು ಪ್ರಶ್ನೆ ವೇಳೆಗೆ ಸಂಬಂಧಿಸಿದೆ. ಪ್ರಶ್ನೆ ವೇಳೆಗೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ. ಹಾಗಾದರೆ ಶೂನ್ಯ ವೇಳೆ ಯಾವಾಗ ಬರ್ತದೆ ಅಂದರೆ 12ರಿಂದ 1 ಗಂಟೆ, 12ರಿಂದ 1 ಗಂಟೆ ಅವಧಿಯಲ್ಲಿ ಬರೋದು ಶೂನ್ಯ ವೇಳೆ. ಇದು ಕೇಳಿದ್ರ 0 ಅವರ್ ಅಂತ ಕೇಳಿದ್ರು, ಯಾವ ಅವಧಿಯಲ್ಲಿ ಬರ್ತದೆ ಅಥವಾ 12ರಿಂದ 1 ಗಂಟೆ ಅವಧಿಯು ಯಾವ ಅವಧಿ, ಸಂಸತ್ತಿನ ಅಧಿವೇಶನದಲ್ಲಿ ಯಾವ ಅವಧಿ ಅಂತ ಕೇಳಿದರೆ ಶೂನ್ಯ ವೇಳೆ ಎಂಬುದು ಈ ಪ್ರಶ್ನೆ ಆಗಿದೆ. ಪ್ರಶ್ನೆಗಳನ್ನು ಕೇಳುವ ಮೂಲಕ ಸದಸ್ಯರು ಸದನದ ಗಮನವನ್ನು ಸೆಳೆಯುವಂಥ ಪ್ರಚಲಿತ ವಿದ್ಯಮಾನಕ್ಕೆ ನಾವು ಶೂನ್ಯ ವೇಳೆ ಅಂತ ಕರಿತೀವಿ. ಸಾಮಾನ್ಯವಾಗಿ ಸಂಸತ್ತಿನ ಅಧಿವೇಶನದ ಮೊದಲ ವೇಳೆಯನ್ನ ನಾವು ಪ್ರಶ್ನೆ ವೇಳೆ ಅಂತೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪಂಚಾಯತ್ ರಾಜನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು? ನೋಡಿ, ಇದು ಸಿಂಪಲ್ ಬಟ್ ಬ್ಯೂಟಿಫುಲ್. ಇದು ಯಾಕಂದರೆ ಇದು ಎವರ್ಗ್ರೀನ್ ಕ್ವಶನ್. ಇದು ಮುಂದೆ ಕೇಳಬಹುದು. ಎಷ್ಟೇ ಪ್ರಶ್ನೆ ಪತ್ರಿಕೆಗಳು ಟಫ್ ಆಗ್ತತಿ ಅನ್ಕೊಂಡು ಹೋದ್ರೂ ಕೆಲವೊಂದು ಸಿಂಪಲ್ ಪ್ರಶ್ನೆನ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಹಾಕಲೇಬೇಕಾಗುತ್ತೆ. ನಾವು ಅದನ್ನು ವಿವರಣೆ ಸಮೇತವಾಗಿ ನೋಡಿಕೊಂಡ್ರೆ ಈ ಪಂಚಾಯತ್ ರಾಜ್ ಬಗ್ಗೆ ನಾವು ವಿವರಣೆ ಸಮೇತವಾಗಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡೋಣ. ಬನ್ನಿ, ಹಾಗಾದರೆ ಪಂಚಾಯತ್ ರಾಜನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದಂದರೆ ರಾಜಸ್ಥಾನ. ಯಾವಾಗ ಅಂದರೆ ಯಾವ ಸಮಿತಿಯ ಆಧಾರದ ಮೇಲೆ ಎಂಬುದು ನೋಡ್ಕೊಂತ ಹೋದರೆ 1959 ಅಕ್ಟೋಬರ್ 2ನೇ ತಾರೀಕು ನಾವು ರಾಜಸ್ಥಾನದ ನಾಗೌರ್ನಲ್ಲಿ ದೇಶದ ಮೊದಲ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಸ್ಥಾಪಿಸಲಾಯಿತು. ಇಲ್ಲಿ ರಾಜಸ್ಥಾನದ ನಾಗೌರ್ನಲ್ಲಿ 1959. ಹಾಗಾದರೆ ಯಾವ ಸಮಿತಿಯ ಆಧಾರದ ಮೇಲೆ ಅಂದರೆ ಬಲವಂತ್ ರಾಯ್ ಮೆಹ್ತಾ ಸಮಿತಿ. 1957ರಲ್ಲಿ ನೇಮಕವಾದ ಬಲವಂತ್ ರಾಯ್ ಮೆಹ್ತಾ ಸಮಿತಿಯ ಆಧಾರದ ಮೇಲೆ ನಾವು 3 ಹಂತಗಳ ಪಂಚಾಯಿತಿಯನ್ನ, ಈ ಸಮಿತಿಯಲ್ಲಿ 3 ಹಂತದ ಪಂಚಾಯಿತಿಯನ್ನ ಶಿಫಾರಸು ಮಾಡಿದೆ. ಯಾವುದು? ಬಲವಂತ್ ರಾಯ ಮೆಹ್ತಾ ಸಮಿತಿ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. 11ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ದೂರದ ಅಳತೆಯಲ್ಲ? ನೋಡಿ, ದೂರದ ಅಳತೆ ಅಂದರೆ ಇದು ಮೈಲಿ ಕೂಡ ಒಂದು ದೂರ. ಎಷ್ಟು ಮೈಲಿ ಓದ್ವಿ? ಅವಾಗೆಲ್ಲ ಮೈಲಿ ಅಂತ ಹೇಳ್ತಿದ್ರು. ಎಷ್ಟು ಮೈಲಿ ಓದ್ವಿ ಅಂತಂದೇಳಿ ಇದು ಮೈಲಿ ಕೂಡ ಇದು ಒಂದು ದೂರದ ಅಳತೆ. ಗಜ ಅಥವಾ ಮಾರು, ಒಂದು ಮಾರು ಹೂವು ಕೊಡ್ರಿ ಅಂತೀವಲ್ಲ, ಇದು ಕೂಡ ದೂರದ ಅಳತೆ. ಪ್ರಕಾಶಮಾನ ಅಥವಾ ಪ್ರಕಾಶ ವರ್ಷ, ಲೈಟ್ ಇಯರ್, ಇದು ಕೂಡ ದೂರದ ಅಳತೆ ಮಾನ. ಹಾಗಾಗಿ ಇವು 3 ಕೂಡ ದೂರದ ಅಳತೆ ಮಾನವಾಗಿವೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಇವುಗಳಲ್ಲಿ ಯಾವುದಲ್ಲ. ಇವು 3 ಕೂಡ ದೂರದ ಅಳತೆಗಳಾಗಿವೆ. ಮೈಲಿ, ಗಜ ಅಥವಾ ಮಾರು, ಪ್ರಕಾಶ ವರ್ಷ ಅಥವಾ ಪ್ರಕಾಶಮಾನ, ಇವು 3 ಕೂಡ ದೂರದ ಅಳತೆಯಾಗಿವೆ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ಪ್ರಕೃತಿಯ 4 ಮೂಲಭೂತ ಶಕ್ತಿಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ದುರ್ಬಲವಾಗಿದೆ? ನೋಡಿ, ದುರ್ಬಲವಾಗಿದೆ ಎಂಬುದು ಈ ಪ್ರಶ್ನೆ ಆಗಿದೆ. ಯಾವುದು ವೀಕ್ ಆಗಿದೆ ಅಥವಾ ವೀಕ್ ಪವರ್ ಆಗಿದೆ ಎಂಬುದು ಈ ಪ್ರಶ್ನೆ ಆಗಿದೆ. ಆಯ್ಕೆಯೇ ಬಲವುಳ್ಳ ಶಕ್ತಿ, ವಿದ್ಯುತ್ ಕಾಂತೀಯ, ದುರ್ಬಲ ಶಕ್ತಿ, ಗುರುತ್ವಾಕರ್ಷಣ. ಬನ್ನಿ, ಇದಕ್ಕೆ ಆನ್ಸರ್ ನೋಡೋಕ್ಕಿಂತ ಮುಂಚೆಗೆ ಪ್ರಕೃತಿಯಲ್ಲಿ 4 ಮೂಲಭೂತ ಶಕ್ತಿಗಳು ಯಾವುವು ಎಂಬುದನ್ನು ನಾವು ನೋಡೋಣ. ಯಾವುವು ಅಂದರೆ, ಮೊದಲ ಪ್ರಬಲ ಜೈವಿಕ ಶಕ್ತಿ, ಒಂದನೇದು ಪ್ರಬಲ ಜೈವಿಕ ಶಕ್ತಿ ಒಂದನೇದು. ಎರಡನೇದು ವಿದ್ಯುತ್ ಕಾಂತೀಯ ಶಕ್ತಿ. ಮೂರನೇದು ದುರ್ಬಲ ಜೈವಿಕ ಶಕ್ತಿ. 4ನೇದು ಗುರುತ್ವಾಕರ್ಷಣ. ಇವು 4 ಕೂಡ ಯಾವ ಮೂಲಭೂತ ಶಕ್ತಿ. ಹಾಗಾದರೆ ಅತಿ ವೀಕ್ ಅಂದರೆ ಗುರುತ್ವಾಕರ್ಷಣ ಶಕ್ತಿ ಅತಿ ವೀಕ್. ಈ 4 ಇದರಲ್ಲಿ ಅತಿ ದುರ್ಬಲ ಶಕ್ತಿ ಅಂದರೆ ಗುರುತ್ವಾಕರ್ಷಣ.
ಗ್ರಾವಿಟೇಷನ್ ಶಕ್ತಿ, ಗ್ರಾವಿಟೇಷನಲ್ ಫೋರ್ಸು ಏನಿದೆ ಇದು ದುರ್ಬಲ ಶಕ್ತಿಯಾಗಿದೆ. ನೋಡಿ ನೆನಪಿರಲಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 4 ಮೂಲಭೂತ ಶಕ್ತಿಗಳಿವೆ ಇದಾವೆ. ಯಾವ್ಯಾವು ಎಂಬುದನ್ನು ಕೂಡ ನಾಲ್ಕಲ್ಲಿ ಹೇಳೀನಿ. ಅದರಲ್ಲಿ ಅತಿ ದುರ್ಬಲವಾಗಿರುವುದು ಗುರುತ್ವಾಕರ್ಷಣ. ಹಾಗಾದರೆ ಪ್ರಶ್ನೆ ಆಗಬಹುದು, ಈ ಥರ ಪ್ರಶ್ನೆ ಕೇಳಿ ಮುಂದೆ, ಈ 4 ಮೂಲಭೂತ ಶಕ್ತಿಗಳಲ್ಲಿ ಯಾವುದು ಅತ್ಯಂತ ಬಲಿಷ್ಠ ಶಕ್ತಿಯಾಗಿದೆ ಎಂಬುದು ಪ್ರಶ್ನೆ ಆದರೆ ಅದಕ್ಕೂ ನಾವು ಉತ್ತರ ನೋಡೋಣ. ಅತ್ಯಂತ ಬಲಿಷ್ಠ ಶಕ್ತಿ ಪ್ರಬಲ ಜೈವಿಕ ಶಕ್ತಿ. ಯಾವುದು? ಪ್ರಬಲ ಜೈವಿಕ ಶಕ್ತಿ ಅತ್ಯಂತ ಬಲಿಷ್ಠ ಶಕ್ತಿಯಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಒಕ್ಕೂಟದ ಪಟ್ಟಿಯಲ್ಲಿಲ್ಲ? ಕೇಂದ್ರ ಅಥವಾ ಒಕ್ಕೂಟದ ಪಟ್ಟಿಯಲ್ಲಿ ಇಲ್ಲ ಎಂಬುದು ನೋಡ್ಬೋದು. ಬೆಟ್ಟಿಂಗ್ ಮತ್ತು ಜೂಜು ಇದು ಕೇಂದ್ರ ಮತ್ತು ಒಕ್ಕೂಟದ ಪಟ್ಟಿಯಲ್ಲಿಲ್ಲ. ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ ಇದು ಕೂಡ ಕೇಂದ್ರ ಪಟ್ಟಿಯಲ್ಲಿಲ್ಲ. ಕೃಷಿ ಮತ್ತು ಶಿಕ್ಷಣ ಸಂಶೋಧನೆ ಇದಿಲ್ಲ. ವಿಮೆ ನೋಡಿ, ಸರಿಯಾಗಿ ನೆನ್ಪಿಟ್ಕೊಳ್ರಿ, ವಿಮೆ ಎಂಬುದು ಕೇಂದ್ರ ಅಥವಾ ಒಕ್ಕೂಟದ ಪಟ್ಟಿಯಲ್ಲಿ ಕಂಡು ಬರ್ತತಿ. ಸಂವಿಧಾನದ 246ನೇ ವಿಧಿ ಅನ್ವಯ, ಸಂವಿಧಾನದ 246ನೇ ವಿಧಿ ಅನ್ವಯ ಕೇಂದ್ರ ಪಟ್ಟಿಯು 97 ವಿಷಯಗಳನ್ನು ಒಳಗೊಂಡಿದೆ. ರಕ್ಷಣೆ, ಪರಮಾಣು ಶಕ್ತಿ, ವಿದೇಶಿ ವ್ಯವಹಾರ, ಯುದ್ಧ ಮತ್ತು ಶಾಂತಿ, ಬ್ಯಾಂಕಿಂಗು, ರೈಲ್ವೆ ಮುಂತಾದವುಗಳನ್ನು, ನಾಣ್ಯ ಅಥವಾ ಕರೆನ್ಸಿ, ವಿದೇಶಿ ವ್ಯಾಪಾರಗಳನ್ನು ಹೊಂದಿದೆ. ಹಾಗಾದರೆ ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ ಇದು ಎಲ್ಲಿ ಕಂಡು ಬರ್ತದೆ ಅಂದರೆ ಇದು ರಾಜ್ಯ ಪಟ್ಟಿಯಲ್ಲಿ ಕಂಡು ಬರ್ತತಿ. ಯಾವುದು? ರಾಜ್ಯ ಪಟ್ಟಿಯಲ್ಲಿ ಇದು ಕಂಡು ಬರ್ತತಿ. ಸಮವರ್ತಿ ಪಟ್ಟಿಯಲ್ಲಿ ಕಂಡು ಬರೋವು ಶಿಕ್ಷಣ, ಅರಣ್ಯ, ವಿವಾಹ, ದತ್ತು, ಅಪರಾಧಿಕ ಕಾನೂನು, ವನ್ಯಜೀವಿ, ನ್ಯಾಯಾಂಗ ಆಡಳಿತ ಇವೆಲ್ಲವೂ ಕೂಡ ತೂಕ ಮತ್ತು ಅಳತೆ ಇವು ಸಮವರ್ತಿ ಪಟ್ಟಿಯಲ್ಲಿ ಕಂಡುಬರುವಂತಹ ಅಂಶಗಳಾಗಿವೆ. ಮುಂದಿನ ಪ್ರಶ್ನೆ, ಭಾರತೀಯ ನಾಗರಿಕ ಸೇವೆಯನ್ನ ಸೇರಿದ ಮೊದಲ ಭಾರತೀಯ. ನೋಡಿ ಸಿಂಪಲ್ ಪ್ರಶ್ನೆ, ಭಾರತೀಯ ನಾಗರಿಕ ಸೇವೆಯನ್ನು ಸೇರಿದ ಮೊದಲ ಭಾರತೀಯ ಯಾರಂದ್ರೆ ಸತ್ಯೇಂದ್ರನಾಥ ಟ್ಯಾಗೋರ್. ಹಾಗಾದ್ರೆ ಎಷ್ಟನೇ ಇಸ್ವಿಯಲ್ಲಿ ಅವರು ಸೇರ್ತಾರೆ ನಾಗರಿಕ ಸೇವೆಗೆ ಅಂದರೆ 1863ರಲ್ಲಿ ಅವರು ಭಾರತೀಯ ನಾಗರಿಕ ಸೇವೆಗೆ ಸೇರ್ತಾರೆ. ಹಾಗೂ ಈ ಪರೀಕ್ಷೆಯನ್ನು ಉತ್ತೀರ್ಣರಾದ ಮೊದಲ ಭಾರತೀಯ, ಈ ಪರೀಕ್ಷೆಯನ್ನು ಉತ್ತೀರ್ಣರಾದ ಮೊದಲ ಭಾರತೀಯ ಯಾರು? ಸತ್ಯೇಂದ್ರನಾಥ ಟ್ಯಾಗೋರ್ ಅವರು ಆಗಿದ್ದಾರೆ. ಈ ಪರೀಕ್ಷೆಯನ್ನು ಆವಾಗ ಲಂಡನ್ನಲ್ಲಿ ನಡೆಸ್ತಿದ್ರು. ಯಾವಾಗ? ಲಂಡನ್ನಲ್ಲಿ ನಡೆಸಲಾಗ್ತಿತ್ತು. ಮುಂದಿನ ಪ್ರಶ್ನೆ, DRDO ತಯಾರಿಸಿರುವ ಮಾಯಾ ಎಂಬುದು ಏನು ಎಂಬುದು ಈ ಪ್ರಶ್ನೆ ಆಗಿದೆ. ಇದೊಂದು ಸೂಪರ್ಸೋನಿಕ್ ಡ್ರೋನು, ಏನು ಆಪರೇಟಿಂಗ್ ಸಿಸ್ಟಮು, L1 ಪೆಲೋಡೋ, ಏನು ಕ್ವಾಂಟಮ್ ಸೂಪರ್ ಕಂಪ್ಯೂಟರ್ ಎಂಬುದು ಇವು ಆಪ್ಷನ್ನಲ್ಲಿದೆ. ಇದು ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಮಾಯಾ ಎಂಬುದು ಆಪರೇಟಿಂಗ್ ಸಿಸ್ಟಮ್. DRDO ಅಂದರೆ ಏನು ನಿಮಗೆ ಕೇಳ್ಬೋದು. DRDOವನ್ನು ವಿಸ್ತರಿಸಿ ಬರೆಯಿರಿ ಎಂಬುದು ಬರ್ಬೋದು. ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ನೋಡಿ ಹಂಗೆ ಹೇಳ್ತೀನಿ, ಬರೆಯಲ್ಲ. ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಎಂಬುದು DRDOದ ವಿಸ್ತೃತ ರೂಪ. ಭಾರತೀಯ ರಕ್ಷಣಾ ಮತ್ತು ಸಂಶೋಧನಾ ಸಂಸ್ಥೆ. ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿ ಇದೆ. 1958 ಜನವರಿ 1ರಂದು ಇದು ಸ್ಥಾಪನೆ ಆಗ್ತದೆ. DRDO ಇದರ ಕೇಂದ್ರ ಕಚೇರಿ ನಾವು ನವದೆಹಲಿಯಲ್ಲಿ ಕಂಡು ಬರ್ತತಿ. ಮುಂದಿನ ಪ್ರಶ್ನೆ, 2 ಪರಮಾಣುಗಳಿಂದ ಎಲೆಕ್ಟ್ರಾನಿಕ್ ಜೋಡಿ ಸಮಾನ ಹಂಚಿಕೆಯನ್ನು ಒಳಗೊಂಡಿರುವ ರಾಸಾಯನಿಕ ಬಂಧವನ್ನು ಏನೆಂದು ಕರೆಯಲಾಗ್ತತಿ ಎಂಬುದು 16ನೇ ಪ್ರಶ್ನೆ ಆಗಿದೆ. ನೋಡಿ ಏನು ಅಂದರೆ ಕೋವೆಲೆಂಟ್. ಇದಕ್ಕೆ ಸರಿಯಾದ ಉತ್ತರ ಕೋವೆಲೆಂಟ್. 2 ಧಾತುಗಳು ಸಂಯೋಜನೆ ಹೊಂದಿ ಸಂಯುಕ್ತ ವಸ್ತುಗಳಾಗ್ತವೆ. ಅವುಗಳ ನಡುವೆ ಉಂಟಾಗುವ ಬಂಧವನ್ನು ನಾವು ಕೋವೆಲೆಂಟ್ ಬಂಧ ಎಂದು ವಿಂಗಡಿಸಲಾಗ್ತತಿ. ಕೋವೆಲೆಂಟ್ ಬಂಧ ಅಂತೇಳಿ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಯುನೈಟೆಡ್ ನೇಷನ್. ನೋಡಿ ಇದು 2023 ಆದರೂ ಕೂಡ ಇಂಪಾರ್ಟೆಂಟ್. ಯಾಕೆ? ಯುನೈಟೆಡ್ ನೇಷನ್ಸ್ 2023 ಯಾವುದರ ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಿಸಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಯಾವುದು? ಏನಂದ್ರೆ ಸಿರಿಧಾನ್ಯಗಳ ವರ್ಷ ಎಂದು ಘೋಷಣೆ ಮಾಡಿತ್ತು. ಹಾಗಾದರೆ 2025 ವರ್ಷನ ಏನಂತ ಹೇಳಿ ಘೋಷಣೆ ಮಾಡಲಾಗಿದೆ ಅಂದರೆ ಅಂತಾರಾಷ್ಟ್ರೀಯ ಸಹಕಾರ ವರ್ಷ. ಯಾವುದು? ಅಂತಾರಾಷ್ಟ್ರೀಯ ಸಹಕಾರ ವರ್ಷ.
ಮುಂದಿನ ಪ್ರಶ್ನೆ, ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಕರಾವಳಿ ಮೇಲೆ ಕೇಳಿದಂಥದ್ದು, ಯಾವುದು ಅತಿ ಉದ್ದದ ಕರಾವಳಿಯನ್ನ ಹೊಂದಿದೆ? ಯಾವ ರಾಜ್ಯ ಅತಿ ಉದ್ದವಾದ ಕರಾವಳಿಯನ್ನ ಹೊಂದಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಕರ್ನಾಟಕ. ಇದು 320 ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನ ಹೊಂದಿದೆ. ಸರ್ಕಾರಿ ಪುಸ್ತಕದಲ್ಲಿ 324 ಅಂತ ಕೊಟ್ಟಿದ್ದಾರೆ. ಒಂದ್ಸರಿ ಕನ್ಫರ್ಮ್ ಮಾಡಿ ಕೇಳ್ರಿ. ಇದುವರೆಗೂ ಎಲ್ಲ ಪರೀಕ್ಷೆಗಳಲ್ಲಿ 320 ಅಂತಿದೆ. ಸರ್ಕಾರಿ ಪುಸ್ತಕ 7ನೇ ತರಗತಿಯಲ್ಲಿ 324 ಕಿಲೋಮೀಟರ್ ಇದೆ ಅಂತೇಳಿ ಇದೆ. ಹಾಗಾದ್ರೆ ತಮಿಳುನಾಡು, ಗುಜರಾತು, ಆಂಧ್ರ ಪ್ರದೇಶ ಇದೆಲ್ಲ ಕೊಟ್ಟಿದ್ದಾರೆ. ಬನ್ನಿ, ಹಾಗಾದ್ರೆ ಎಷ್ಟು ರಾಜ್ಯಗಳು ಕರಾವಳಿ ಪ್ರದೇಶವನ್ನು ಹೊಂದಿವೆ ಎಂಬುದು ಪ್ರಶ್ನೆ. ಆದರೆ 9 ರಾಜ್ಯಗಳು ನೋಡಿ, 9 ರಾಜ್ಯಗಳು ಕರಾವಳಿ ಪ್ರದೇಶವನ್ನ ಹೊಂದಿವೆ. ಕರಾವಳಿ ಉದ್ದದ ದ್ವೀಪಗಳನ್ನು ಹೊರತುಪಡಿಸಿದರೆ 6100 ಕಿಲೋಮೀಟರ್ ಇದು ಇದೆ. ಆದರೆ ದ್ವೀಪಗಳನ್ನು ಸೇರಿಸಿದರೆ 7516 ಕಿಲೋಮೀಟರ್ ದ್ವೀಪಗಳನ್ನು ಸೇರಿಸಿದರೆ ಕರಾವಳಿ ಇದಾಗಿದೆ. ಭಾರತದಲ್ಲಿ ಅತಿ ಉದ್ದವಾದ ಕರಾವಳಿ ಹೊಂದಿರುವ ರಾಜ್ಯ ಅಂದರೆ ಗುಜರಾತ್ ರಾಜ್ಯ. ಎಷ್ಟು ಅಂದರೆ 1600 ಕಿಲೋಮೀಟರ್ ನೋಡಿ, 1600 ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಯಾವುದು? ಗುಜರಾತು. ಅತಿ ಕಡಿಮೆ ಅಂತಂದ್ರೆ ಗೋವಾ ನೋಡಿ, ಅತಿ ಕಡಿಮೆ ಗೋವಾ ರಾಜ್ಯ 100 ಕಿಲೋಮೀಟರ್ ನೋಡಿ. ಪ್ರಶ್ನೆ ಆಗ್ಬೋದು, ಹೆಂಗಾದ್ರೂ ಆಗ್ಬೋದು. ಅತಿ ಹೆಚ್ಚು ಕೇಳಿದ್ರೆ ಅತಿ ಕಡಿಮೆನೂ ಕೇಳಬಹುದಲ್ಲ ಮುಂದಿನ ಪರೀಕ್ಷೆಗಳಲ್ಲಿ. ಹಾಗಾಗಿ ಕೆಳಗಿನವು ರಾಜ್ಯಗಳಲ್ಲಿ ಯಾವುದು ಅತಿ ಉದ್ದವಾದ ಕರಾವಳಿ ಅಂತ ಕೇಳಿದರೆ, ಕೆಳಗಿನವು ರಾಜ್ಯಗಳಲ್ಲಿ ಯಾವುದು ಅತಿ ಕಡಿಮೆ ಕರಾವಳಿಯನ್ನು ಹೊಂದಿದೆ ಅಂದರೆ ಗೋವಾ ರಾಜ್ಯ 100 ಕಿಲೋಮೀಟರ್ ಹೊಂದಿದೆ, ಗುಜರಾತ್ 1600 ಕಿಲೋಮೀಟರ್ ಹೊಂದಿದೆ, ಕರ್ನಾಟಕ 320 ಕಿಲೋಮೀಟರ್ ಹೊಂದಿದೆ. ಇದು ಎಷ್ಟು ರಾಜ್ಯಗಳು ಹೊಂದಿದ್ದೇವೆ ಕರಾವಳಿ ಪ್ರದೇಶ ಅಂದರೆ 9 ರಾಜ್ಯಗಳು ನಾವು ಕರಾವಳಿ ಪ್ರದೇಶವನ್ನು ಹೊಂದಿರುವುದನ್ನು ನಾವು ಕಾಣಬಹುದು. ಮುಂದಿನ ಪ್ರಶ್ನೆ, ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಪ್ರಾಥಮಿಕ ಚಿನ್ನವನ್ನ ಉತ್ಪಾದಿಸುವ ಜಿಲ್ಲೆ ನೋಡಿ. ಎಷ್ಟು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಪ್ರಾಥಮಿಕ ಚಿನ್ನವನ್ನು ಉತ್ಪಾದಿಸುವ ಜಿಲ್ಲೆ ಯಾವುದಾದ್ರೂ ಇದ್ದರೆ ಅದು ನಮ್ಮ ರಾಯಚೂರು ಜಿಲ್ಲೆ. ಕರ್ನಾಟಕದಲ್ಲಿ ಕಂಡುಬರುವ ರಾಯಚೂರು ಜಿಲ್ಲೆಯು ಅಟ್ಟಿ ಗೋಲ್ಡ್ ಮೈನ್, ಅಟ್ಟಿ ಚಿನ್ನದ ಗಣಿ, ಅತಿ ಹೆಚ್ಚು ಚಿನ್ನವನ್ನು ಯಾವುದು ಪ್ರಶ್ನೆ ಕೇಳಿದ್ರು. ಅಟ್ಟಿ ಚಿನ್ನದ ಗಣಿ ಎಲ್ಲಿ ಕಂಡು ಬರ್ತದೆ ಅಂತೇಳಿ ಕೇಳಿದ್ರು. ಅಟ್ಟಿ ಚಿನ್ನದ ಗಣಿ ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ, ಕರ್ನಾಟಕ. ಇದು ಈ ಸದ್ಯ ಭಾರತದಲ್ಲಿ ಅತಿ ಹೆಚ್ಚು ಗೋಲ್ಡ್ ಮೈನಿಂಗ್ ಮಾಡುವಂತಹ ಪ್ರದೇಶ ಆಗಿದೆ. ಹಾಗಾದರೆ ಕೋಲಾರ ಬಗ್ಗೆ ನೋಡೋದಾದ್ರೆ, ಇದು 2001ರಲ್ಲಿ ಕೋಲಾರ ಚಿನ್ನದ ಗಣಿಯನ್ನ ನಾವು ಮುಚ್ಚಲ್ಪಟ್ಟಿದೆ. ಪ್ರಸ್ತುತವಾಗಿ ಅಟ್ಟಿ ಚಿನ್ನದ ಗಣಿಯು ಕಾರ್ಯನಿರ್ವಹಿಸುತ್ತದೆ. ಹಾಗೂ ಇತ್ತೀಚಿನ ದಿನಗಳಲ್ಲಿ ಆಂಧ್ರ ಪ್ರದೇಶದಲ್ಲಿ ಕೂಡ ಚಿನ್ನದ ಗಣಿ ಕಂಡು ಬಂದಿದೆ ಎಂಬುದು ಸುದ್ದಿಯಲ್ಲಿದೆ. ಹಾಗಾಗಿ ಆಂಧ್ರ ಪ್ರದೇಶ ಕೂಡ ಕಂಡು ಬಂದಿದೆ. ಆಗ ಅತಿ ಹೆಚ್ಚು ಅಂದರೆ ಪ್ರಾಥಮಿಕವಾಗಿ ರಾಯಚೂರಿನ ಅಟ್ಟಿ ಚಿನ್ನದ ಗಣಿಯು ಅತಿ ಹೆಚ್ಚು, ಪ್ರಸ್ತುತವಾಗಿ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನದ ಗಣಿಯನ್ನ ಕಂಡುಬರುವಂಥ ಚಿನ್ನದ ಗಣಿ ಇದಾಗಿದೆ. ಮುಂದಿನ ಪ್ರಶ್ನೆ, ರಾಜ್ಯಸಭೆಗೆ ಸಂಬಂಧಿಸಿದಂಥ ಪ್ರಶ್ನೆ ನೋಡೋಣ. ಇದು ರಾಜ್ಯಸಭೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ? ಇದಕ್ಕೆ ನೋಡೋಣ. ಹಾಗಾದ್ರೆ ನೋಡೋಣ. ಆಯ್ಕೆ 250 ಸದಸ್ಯರ ಗರಿಷ್ಠ ಬಲ ಹೊಂದಿರೋದು ನಿಜ. ಅದರಲ್ಲಿ 238 ಜನ ಚುನಾಯಿತರಾದರೆ 12 ಜನ ನಾಮನಿರ್ದೇಶನಗೊಳ್ತಾರೆ ರಾಷ್ಟ್ರಪತಿಗಳಿಂದ. ಇದು ಸರಿಯಾಗಿದೆ. ಇಲ್ಲಿ ತಪ್ಪಾಗಿದೆ ಅಂತ ಕೇಳಿದರೆ ಇದು ಸರಿಯಾಗಿದೆ. ಇದು ಶಾಶ್ವತ ಸದನ ಅಥವಾ ಶಾಶ್ವತ ಸಂಸ್ಥೆಯಾಗಿದೆ. ಇದು ಕೂಡ ಸರಿಯಾಗಿದೆ. ಸದನದ ಒಟ್ಟು ಸದಸ್ಯರಲ್ಲಿ 1/5 ಕೋರಮ್ ಅನ್ನು ರೂಪಿಸುತ್ತದೆ. ಇದು ತಪ್ಪಾಗಿದೆ. ಇದು 1/5 ಭಾಗ ಅಲ್ಲ, 1/10. 1/10. ಇದು ಕೋರಮ್ ಎಷ್ಟು? ಕೋರಮ್ ಎಷ್ಟು ಅಂತಂದ್ರೆ ಈಗ ನೋಡೋದಾದ್ರೆ ಕೋರಮ್ ಎಷ್ಟು ಅಂದ್ರೆ 1/10 ಭಾಗ ನೋಡಿ. ಇಲ್ಲಿ ನೋಡಿ, ಇದು ಕೋರಮ್ ಎಷ್ಟಂದ್ರೆ 1/10 ಭಾಗ ಕೋರಮ್ ಅನ್ನ ರೂಪಿಸ್ತದೆ. ಇದು ತಪ್ಪಿದೆ. ಇದಕ್ಕೆ ಸರಿಯಾದ ಉತ್ತರ ಇದೆ. ರಾಜ್ಯಸಭೆಯ ನೋಡಿ, ಕೊನೆಯದಾಗಿ ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳು ಉಪರಾಷ್ಟ್ರಪತಿಗಳು. ನೋಡಿ, ನೀವು ಇದನ್ನ ಬಹಳ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕು. ಏನು? ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳು, ಅಧ್ಯಕ್ಷರು ಯಾರಂದ್ರೆ ಉಪರಾಷ್ಟ್ರಪತಿಗಳು ಕಾರ್ಯನಿರ್ವಹಿಸ್ತಾರೆ. ನೋಡಿ, ಉಪರಾಷ್ಟ್ರಪತಿಗಳು ಕಾರ್ಯನಿರ್ವಹಿಸ್ತಾರೆ. ನೋಡಿ, ಅರ್ಥ ಆಯ್ತಾ? 2 ವರ್ಷಗಳೊಮ್ಮೆಗೆ 3/1 ಭಾಗದಷ್ಟು
ಸದಸ್ಯರು ನಿವೃತ್ತರಾಗ್ತಾರೆ. ಇದು ಕೂಡ ಪ್ರಶ್ನೆ ಆಗಿದೆ. 1/3 ಭಾಗದಷ್ಟು ನಿವೃತ್ತಗೊಳ್ತಾರೆ. ಇಲ್ಲಿಗೆ ಈ 1ನೇ ಭಾಗ ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯ 1ನೇ ಭಾಗ ಮುಕ್ತಾಯಗೊಳ್ತು. ಈ 2ನೇ ಭಾಗದಲ್ಲಿ 20 ಪ್ರಶ್ನೆ, 3ನೇ ಭಾಗದಲ್ಲಿ 20 ಪ್ರಶ್ನೆ, 4ನೇ ಭಾಗದಲ್ಲಿ 20 ಪ್ರಶ್ನೆ, ಇದೇ ರೀತಿ 100 ಪ್ರಶ್ನೆಗಳನ್ನ ವಿವರಣೆ ಸಮೇತವಾಗಿ ಸಂಚಿಕೆಯನ್ನು ಮುಂದುವರ್ಸೋಣ ಸ್ನೇಹಿತರೆ. ಇದರಿಂದ ತುಂಬಾ ಉಪಯುಕ್ತ ಆಗದಂತೂ ನಿಜ. ಬೇಕಾದ್ರೆ ಪರೀಕ್ಷಾ ಬರೆದ ಮೇಲೆ ನೀವು ಇವನ್ನೆಲ್ಲ ನೋಡಿರ್ತೀರಲ್ಲ, ಹೌದು ಸರ್ ಇದು ನಿಜ ಅಂತ ಹೇಳ್ತೀರಿ ಸ್ನೇಹಿತರೆ. ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳ್ತೈತಿ. ನಿಮಗೆ ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಲೈಕ್ ಮಾಡಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.